ಸಲ್ಮಾನ್ ಖಾನ್ ಅವ್ರಿಗೂ ಕೂಡ ಫುಟ್ಪಾತ್ ಮೇಲೆ ಹತ್ಸಿದ್ದಕ್ಕಿಂತ ಜಾಸ್ತಿ ಅವರನ್ನ ಕಾಡಿದ್ದು ಕೇಸ್ ಅಂದರೆ ಕೃಷ್ಣಮೃಗ ಕೇಸು. ಅವ್ರು ಬೇಟೆಯಾಡಿ ಆ ಟೈಮಲ್ಲೂ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಬಟ್ ಇವನ್ನೆಲ್ಲ ದಾಟಿ ಅವ್ರು ಈಚೆ ಬಂದ್ಬಿಟ್ರು ಎಲ್ರೂ. ಹಾಗೆ ದರ್ಶನ್ ಕೂಡ ಈಚೆ ಬಂದ್ಬಿಡ್ತಾರಾ ಅನ್ನೋದು ಒಂದು ಅನುಮಾನ ಸಾಮಾನ್ಯ ಜನರಲ್ಲಿದೆ. ಅಲ್ಲ, ಬರ್ಬೋದು, ಬಟ್ ಇಟ್ ಟೇಕ್ಸ್ ಟೈಮ್. ಪ್ರೋಸೆಸ್ ಈಸ್ ಎ ಲಾಂಗ್ ಪ್ರೋಸೆಸ್. ತುಂಬ ಈ ಪ್ರಕ್ರಿಯೆನೇ ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಇವಾಗ ನೀವು ಫಸ್ಟ್ ಚಾರ್ಜ್ ಶೀಟ್ ಆಗಬೇಕು. ಚಾರ್ಜ್ ಶೀಟ್ ಆಗೋಕ್ಕೆ ಮೊದಲು ಬೇಲ್ ಸಿಗೋದಿಲ್ಲ. ಚಾರ್ಜ್ ಶೀಟ್ ಆಗೋದು ಸುಮಾರು 7-8 ತಿಂಗಳಾಗುತ್ತೆ. 90 ಡೇಸ್ ಅಂತ ಹೇಳ್ತಾರೆ, ಬಟ್ ಎಷ್ಟು ಕೇಸ್ಗಳಲ್ಲಿ 90 ಡೇಸ್ ಒಳಗಡೆ ಹಾಕಿದ್ದಾರೆ. ಸೊ ಅದಕ್ಕೋಸ್ಕರ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 7 to 8 months ಅಂತ ತಿಳ್ಕೊಂಡಿದ್ದೀನಿ ನಾನು ಚಾರ್ಜ್ ಶೀಟ್ ಹಾಕುವಂಥದ್ದು. ಯಾಕೆಂದರೆ ಬೇರೆ ಬೇರೆ ಆಯಾಮ ಬರ್ತಾ ಇದೆ ಇದರಲ್ಲಿ. ಹೌದು, ಕೇಸಲ್ಲಿ ಬೇರೆ ಬೇರೆ ಆಯಾಮ ಬರ್ತಾ ಇದೆ. ಏನಕ್ಕಂದರೆ ಫಸ್ಟ್ ಇದೊಂದು ಇನ್ಸಿಡೆಂಟ್ ಆಯ್ತಾ, ಜೊತೆಗೆ ಯಾವುದೋ ಒಂದು ಬಾಡಿ ಸಿಕ್ಕಿದೆ ತುಮಕೂರಲ್ಲಿ ಏನೋ ಅಲ್ಲ, ಅವ್ರದ್ದು ಫಾರ್ಮ್ ಹೌಸಲ್ಲಿ ಏನೋ. ಜೊತೆಗೆ ಅದಾದ್ಮೇಲೆ ಯಾವುದೋ ಒಂದು ಮ್ಯಾನೇಜರ್ ಏನೋ ಮಿಸ್ಸಿಂಗ್ ಯಾವಾಗಲೂ ಇದ್ದಾನಂತೆ. ಸೊ ಇವಾಗ ಒಬ್ಬ ವ್ಯಕ್ತಿನ ನೀವು ಆರೋಪ ಮುಕ್ತ ಮಾಡೋದು ಇದ್ದರೆ ಅಥವಾ ಆರೋಪಿ ಅಂತ ಮಾಡೋದಿದ್ರೆ ಅವನ್ನ ಎಲ್ಲ ಕೇಸ್ಗಳು ನಿಮ್ಮ ಸಂಗ್ರಹಣೆ ಮಾಡಿ ಅದರಲ್ಲಿ ನೀವು ಚಾರ್ಜ್ ಶೀಟ್ ಮಾಡಬೇಕಾಗುತ್ತೆ. ಇವಾಗೆಲ್ಲ ತನಿಖೆ 100% ಎಲ್ಲ ವಿಚಾರದಲ್ಲೂ ನಡೀತಾ ಇರುತ್ತೆ. ಇವಾಗ ಎಲ್ಲ ವಿಚಾರದಲ್ಲೂ ಪೊಲೀಸ್ನವ್ರು ಬಂದು ಹೇಳಲಿಲ್ಲ, ಬಟ್ ನಮ್ಗೆ ಗೊತ್ತಿತ್ತು ಅದು ದ್ಯಾಟ್ ಈ ತನಿಖೆ ಎಲ್ಲ ವಿಚಾರದಲ್ಲೂ ನಡೀತಾ ಇರುತ್ತೆ. ಸೊ ಆ ರೀತಿಯಲ್ಲಿ ಇವತ್ತು ತನಿಖೆ ಇವಾಗ ಒಂದೇ ವಿಚಾರದಲ್ಲಿ ಈ ರೇಣುಕಾ ಸ್ವಾಮಿ ಕೇಸ್ ಇದಾದರೆ ಆಗೋದಿಲ್ಲ ಅದು. ಸೊ ಏನಕ್ಕಂದರೆ ರೇಣುಕಾ ಸ್ವಾಮಿನೇ ಇವಾಗ ಇವ್ರು ಪೊಲೀಸ್ನವ್ರು ಹೇಳೋ ಹಾಗೆ ನಿಜವಾಗ್ಲೂ ಅವರು ಗೋಡೆ ಮೇಲೆ ಬಿಸಾಡಿ ಮತ್ತು ಮರ್ಮಾಂಗಕ್ಕೆ ಒದ್ದು ಇವೆಲ್ಲ ಮಾಡಿ ಸಾಯಿಸಿದ್ರೆ ಆಮೇಲೆ ಅವ್ರ ರಿಬ್ಸ್ ಕೂಡ ಒಂದು ಕೂಡ ಉಳ್ದಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದೆಲ್ಲ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರು ಈ ಒಂದು ಕೃತ್ಯವನ್ನು ಮಾಡಿರ್ತಾರೆ ಇದು ಮೊದಲನೇ ಕೃತ್ಯ ಅಲ್ಲ. ಈ ಮಟ್ಟಕ್ಕೆ ಒಬ್ಬ ಕ್ರೌರ್ಯ ಆಗಿರ್ಬೇಕು ಅಂತ ಹೇಳಿದ್ರೆ ಮೊದಲನೇ ಬಾರಿ ನಾವು ಕ್ರೌರ್ಯ ಆಗಲ್ಲ. ಅದು 1, 2, 3 ಬಾರಿ ಕ್ರೌರ್ಯತನ ಮಾಡಿ ಅವನು ಎಸ್ಕೇಪ್ ಆಗಿರೋದ್ರಿಂದ ಮಾಡಿರ್ತಾನೆ ಇದು. ಸೊ ಆ ಪೊಲೀಸ್ಗೂ ಅದು ಗೊತ್ತಿದೆ, ರೈಟ್? ಸೊ ಅದೆಲ್ಲ ಅದಕ್ಕೋಸ್ಕರ ಇದೆಲ್ಲ ಆಯಾಮದಲ್ಲಿ ಅವ್ರು ನೋಡ್ಬೇಕಾಗುತ್ತೆ, ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಇನ್ನೂ ಒಂದೇನಂದರೆ ಪಾಪ ಪೊಲೀಸ್ ಅವರು ಎಷ್ಟೇ ಪ್ರಾಂಪ್ಟಾಗಿ ಕೆಲಸ ಮಾಡಿ ಎಲ್ಲ ಎವಿಡೆನ್ಸ್ನೂ ಅವರು ತೊಗೊಂಬಂದು ಕೋರ್ಟಿಗೆ ಕೊಟ್ಟರು ಒಂದು ಸಾಮಾನ್ಯರೇ ಅಂದ್ಕೊಳ್ಳಿ, ಯಾರೂ VIP ಗಳಲ್ಲ, ಯಾರೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇರೋವಂಥವ್ರಲ್ಲ ಅಂತಾನೆ, ಅಂಥವರು ಕೂಡ ಎಷ್ಟೋ ದುಡ್ಡು ಖರ್ಚು ಮಾಡಿ ಎಲ್ಲ ಆರೋಪದಿಂದ ಮುಕ್ತರಾಗಿ ಈಚೆ ಬಂದಿರೋ ಅಂತ ಉದಾಹರಣೆಗಳು ಸಿಕ್ಕಾಪಟ್ಟೆ ಇದ್ದಾವೆ ಅಲ್ವಾ? ಹಾಗೆ ಏನಕ್ಕಂದ್ರೆ ವೈ ಇಸ್ ದಟ್ ಅಂತ ಹೇಳಿದ್ರೆ, ನೀವು ಪ್ರಾಸಿಕ್ಯೂಷನ್ ಇವಾಗ ಏನು ಪ್ರೂವ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಪೊಲೀಸ್ನವ್ರು ಇವಾಗ ಏನು ಪ್ರೂವ್ ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಕೂಡ ಈ ಕೇಸ್ನ ನೋಡೋ ಸಂದರ್ಭದಲ್ಲಿ ದ ಪ್ರಾಬಬಿಲಿಟಿ ಶುಡ್ ಬಿ ವೆರಿ ಹೈ. ಅವನು ಕೂಡ ನಂಬಬೇಕು ಇದು ನಡೆದಿರುವಂಥದ್ದು ಸತ್ಯ. ಈ ಪ್ರತಿಯೊಂದು ಘಟನೆಯನ್ನು ನಡೆದಿದೆ, ಆಮೇಲೆ ಈ ವ್ಯಕ್ತಿ ಹೀಗೆ ಸತ್ತಿದ್ದಾನೆ, ಇವ್ರ ಮೂಲಕನೇ ಸತ್ತಿದ್ದಾನೆ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅರಿವಿಗೆ ಬರಬೇಕಾಗುತ್ತೆ. ಸೊ ಅಷ್ಟು ಒಳ್ಳೆ ಕೆಲಸ ಮಾಡಬೇಕಾಗಿತ್ತು ಪ್ರಾಸಿಕ್ಯೂಷನ್. ಇಟ್ಸ್ ಅ ವೆರಿ ಟಫ್ ಜಾಬ್. ಏನಕ್ಕಂದ್ರೆ ದಿ ಪರ್ಸನ್ ಇಸ್ ಇನ್ನಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಒಬ್ಬ ವ್ಯಕ್ತಿ ಅವನು ಆರೋಪ ಮುಕ್ತನಾಗಿ ನಾವು ಭಾವಿಸ್ಬೇಕು ಅಂದ್ರೆ ಕಾನೂನು ಭಾವಿಸುತ್ತೆ. ಅವನು ಆರೋಪಿ ಅಂತ ಖಂಡಿತವಾಗ್ಲೂ ಸಾಬೀತಾದ್ಮೇಲೆ ಮಾತ್ರ ಅವನು ಆರೋಪಿ ಆಗ್ತಾನೆ. ಸೊ ಅದು ಆ ಬರ್ಡನ್ ತುಂಬಾ ಹೆವಿ ಇರುತ್ತೆ. ಬಟ್ ಇವಾಗ ಪೊಲೀಸ್ ಅವ್ರದ್ದು ಎಷ್ಟೇ ಎವಿಡೆನ್ಸ್ ಕೊಟ್ಟರು ಆ ಎವಿಡೆನ್ಸ್ ವೇಸ್ಟ್ ಆಗಬಾರ್ದು ಮತ್ತೆ ಆರೋಪಿಗೆ ಶಿಕ್ಷೆ ಆಗಬೇಕು ಅನ್ನೋದಾದ್ರೆ ಎಲ್ಲರೂ ಪ್ರಾಂಪ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಅಲ್ಲ, ಎಲ್ಲರೂ ಪ್ರಾಂಪ್ಟಾಗಿ ಕೆಲಸ ಮಾಡಬೇಕಾಗಿತ್ತು, ಸಿಸ್ಟಮ್ ಕೆಲಸ ಮಾಡಬೇಕಾಗುತ್ತೆ. ಇವಾಗ ಯಾವುದೋ ಒಂದು ವಿಚಾರ ಹೊರಗಡೆ ಬರ್ತಾ ಇದೆ, ಯಾವುದೋ ಮಂತ್ರಿ ಇಸ್ ಇಂಟ್ರೆಸ್ಟೆಡ್ ಅಂತ, ಬಟ್ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ. ರೇಣುಕಾ ಸ್ವಾಮಿ ತಂದೆ ತಾಯಿ ಕರೆಸಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಇಲ್ಲಪ್ಪ ನಾನು ಸರಿ ಮಾಡ್ತೀನಿ ಅಂತ. ಮುಖ್ಯಮಂತ್ರಿಗಳು ಇದರಲ್ಲಿ ಒಳ್ಳೆ ಒಂದು ನಿಲುವನ್ನು ತಾಳಿದ್ದಾರೆ ಅಂತ ನಾನು ಕೇಳಿದ್ದೀನಿ. ದಟ್ ಇಲ್ಲ, ಇವರು ಈ ಶುಡ್ ಬಿ ಏನೋ ಈ ಟ್ರೀಟ್ಮೆಂಟ್ ಶುಡ್ ಬಿ ಫೇರ್ ಅನ್ನೋಂಥದ್ದು. ಅಂದ್ರೆ ರೇಣುಕಾ ಸ್ವಾಮಿ ಪರವಾಗಿರ್ಬೇಕು ಅಂದ್ರೆ ವಿಕ್ಟಿಮ್ ಪರವಾಗಿರ್ಬೇಕು ಅನ್ನೋಂಥ ಒಂದು ಇದು ಕೊಟ್ಟಿರೋಂಗಿದೆ. ಸೊ ಅವೆಲ್ಲ ನೋಡಿದ್ರೆ ನಿಜವಾಗ್ಲೂ ಪರವಾಗಿಲ್ಲ, ಇದು ಒಳ್ಳೆ ಕೆಲಸನೇ ಆಗ್ಬೋದು ಅಂತ ತಿಳ್ಕೊಳ್ತೀನಿ. ಜೊತೆಗೆ ಅಲ್ಲಿ ಆ DCP ಮತ್ತು ACP ಇದಾರಲ್ಲ,
ಅವ್ರು ಟೋಟಲಿ ಆನೆಸ್ಟ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಗಿರೀಶ್ ಮತ್ತೆ ಚಂದನ್ ಚಂದನ್ ಇಬ್ರು ದೇ ಆರ್ ವೆರಿ ಆನೆಸ್ಟ್ ಗುಡ್ ಆಫೀಸರ್ಸ್ ಅಂತ ನಾನು ಕೇಳಿದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲೋ ಸ್ವಲ್ಪ ಇದು ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಕೋರ್ಟ್ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಆಸ್ ಆಫ್ ಟುಡೇ ಇಟ್ ಸೀಮ್ಸ್ ದಟ್ ದ ಕೇಸ್ ಇಸ್ ಪ್ರೊಸೀಡಿಂಗ್ ವೆಲ್. ಸರ್, ಇವಾಗ ಒಂದು ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿ ಅಂದರೆ ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಒಂದಷ್ಟು ಜನ ಅವ್ರನ್ನ ಮೀಟ್ ಮಾಡೋಕ್ಕೆ ಅಂದರೆ ಫ್ಯಾಮಿಲಿಗೆ ಅವಕಾಶ ಇರುತ್ತೆ ಮತ್ತು ಲಾಯರ್ಗೆ ಅವಕಾಶ ಇರುತ್ತೆ. ಆದರೆ ಈಗ ಅವ್ರ ಫ್ರೆಂಡ್ ಅಂತ ಹೇಳ್ಕೊಂಡು ಇವಾಗೇನು ವಿನೋದ್ ಅವರು ಹೋಗಿ ಮೀಟ್ ಮಾಡಿದೆ ಅಂತ ಹೇಳ್ತಾರೆ. ಈಗ ಅವ್ರು ಹೇಳ್ತಾರೆ ಪ್ರೆಸ್ಗೆ ಹೇಳುವಾಗ, ನಾನು ಜಸ್ಟ್ 1 ಸೆಕೆಂಡ್ ತುಂಬ ಕಷ್ಟಪಟ್ಟು ಒಳಗಡೆ ಹೋದೆ, ಪರ್ಮಿಷನ್ ಇರಲಿಲ್ಲ, ಬಟ್ 1 ಸೆಕೆಂಡ್ ನಾನು ಶೇಕ್ ಹ್ಯಾಂಡ್ ಮಾಡಿ ಬಾಸ್ ಅಂದ್ಬಿಟ್ಟು ಬಂದೆ. ಈ ಪ್ರೋಟೋಕಾಲ್ ಯಾಕೆ ವರ್ಕ್ ಆಗಲಿಲ್ಲ ಸರ್ ಇಲ್ಲಿ? ಇವ್ರನ್ನ ಹೆಂಗೆ ಒಳಗಡೆ ಬಿಟ್ಟರು ಮತ್ತೆ ಜೈಲ್ ಅಧಿಕಾರಿಗಳು? ಇಲ್ಲ, ಅದ್ರ ವಿಚಾರ ನಂಗೆ ಗೊತ್ತಿಲ್ಲ. ಬಟ್ ಅಂಥದ್ದೇನು ಸಿ ಅಂಟಿಲ್ ಎ ಪರ್ಸನ್ ಇಸ್ ಪ್ರೂವನ್ ಟು ಬಿ ಗಿಲ್ಟಿ, ಅವನು ಆರೋಪಿ, ಆಮೇಲೆ ಅವನು ಬಂಧನಕ್ಕೆ ಒಳಗಾದ್ಮೇಲೆ ಅಂದರೆ ಆರೋಪಿ ಆರೋಪಿತನ ಸಾಬೀತಾದ್ಮೇಲೆ ಆವಾಗ ಬೇಕಿದ್ರೆ ಅವನ ಮೇಲೆ ನೀವು ಏನು ಬೇಕಿದ್ರೆ ನಿರ್ಬಂಧ ಹಾಕಿ. ಇವಾಗ ನಾನು ಒಪ್ಪೋದಿಲ್ಲ ಅವನ್ನ ಇವ್ರು ಭೇಟಿ ಮಾಡಬಾರ್ದು ಅವ್ರು ಭೇಟಿ ಮಾಡಬಾರ್ದು ಅನ್ನೋದು ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಅಂಡರ್ ಟ್ರಯಲ್ ಇಸ್ ಡಿಫ್ರೆಂಟ್. ಕೇಸ್ ನಡೀತಾ ಇದೆ, ಇನ್ನ ಅವನು 100% ಆರೋಪಿ ಅನ್ನೋದು ಇನ್ನೂ ಸಾಬೀತಾಗಿಲ್ಲ. ಈ ಟೈಮಲ್ಲಿ ಮೀಟ್ ಮಾಡಬಹುದು, ನನ್ನ ಲೆಕ್ಕದಲ್ಲಿ ಮಾಡಬಹುದು. ಅಫ್ಕೋರ್ಸ್ ಜೈಲ್ ಮ್ಯಾನ್ಯುಯಲ್ ಏನು ಹೇಳುತ್ತೆ, ಬಟ್ ಜೈಲ್ ಮ್ಯಾನ್ಯುಯಲ್ ಇಸ್ ಅನ್ ಓಲ್ಡ್ ಮ್ಯಾನ್ಯುಯಲ್, ಅದನ್ನೆಲ್ಲ ಕಿತ್ತು ಬಿಸಾಡ್ಬೇಕು ಆ್ಯಕ್ಚುಲಿ. ಅಲ್ಲಿ ಒಳಗಡೆ ಫೋನ್ ಇರಬಾರ್ದು ಅನ್ನೋಂಥದ್ದು ಐ ಥಿಂಕ್ ಇಟ್ಸ್ ವೆರಿ ಬ್ಯಾಡ್. ಆಮೇಲೆ ಇನ್ನೊಂದು ಕಾನೂನಿದೆ, ಒಳಗಡೆ ಇರ್ತಾರಲ್ಲ ಅವರು ವೆದರ್ ದೇ ಆರ್ ಅಂಡರ್ ಟ್ರಯಲ್ಸ್, ಅವರು ಕನ್ವಿಕ್ಟೆಡ್ ಇರ್ತಾರೋ ಅವ್ರಿಗೆ ವೋಟಿಂಗ್ ಇಲ್ಲ ಅಂತೆ. ಯಾಕೆ ವೋಟಿಂಗ್ ಇರಬಾರ್ದು? ಸೊ ಇಂಥೆಲ್ಲ ಸ್ಟುಪಿಡ್ ಸಿಸ್ಟಮ್ಸ್ ಇದೆ, ನಾವು ಅದು ಒಪ್ಪೋದಿಲ್ಲ. ಯಾಕೆಂದ್ರೆ ಇವತ್ತು ದರ್ಶನ್ ಮಾತಾಡ್ಲಿ, ಯಾರಿಗೋ ಮಾತಾಡಿದ್ದಾರೆ, ವಿನೋದ್ ಅಂತ ಮಾತಾಡಿದ್ದಾರೆ, ಅದರಿಂದ ಏನಾಗ್ತದೆ? ನಥಿಂಗ್ ಹ್ಯಾಪನ್ಸ್. ಫ್ರೆಂಡ್ಸ್ ಹೋಗಿ ಮೀಟ್ ಮಾಡೋದು ಅಥವಾ ಅವ್ರು ಅಫ್ಕೋರ್ಸ್ ಅವ್ರೇನು ಹೇಳ್ಕೊಂಡಿರ್ತಾರೆ, ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಕೊಂಡು ಹೋಗಿರ್ತಾರೆ, ಅದ್ರಲ್ಲಿ ನನ್ಗೇನು ತಪ್ಪು ಕಾಣಿಸೋದಿಲ್ಲ. ಅವ್ರು ಅಲ್ಲೇನು ಮತ್ತೆ ನೇಣಾಕೊಂಡು ಸಾಯ್ಬೇಕು ಅಲ್ಲಿ? ಅಫ್ಕೋರ್ಸ್ ಈಸ್ ಡೆಫಿನೆಟ್ಲಿ ವೆಲ್ ವಿಶರ್ ಅಷ್ಟೇ. ವೆಲ್ ವಿಶರ್ ಹೋಗಿದ್ದಾರೆ, ಮಾತಾಡ್ಕೊಂಡು ಅದರಲ್ಲಿ ನನ್ನ ಲೆಕ್ಕದಲ್ಲಿ ಏನು ತಪ್ಪು ಅಂತ ಕಾಣಿಸೋದಿಲ್ಲ. ಬಟ್ ಅಂದ್ರೆ ಒಂದು ಪ್ರೋಟೋಕಾಲ್ ಇರುತ್ತೆ, ಯಾರು ಜನ ಸಾಮಾನ್ಯರು ಹೋಗ್ಬಾರ್ದು. ಯೂಸ್ಲೆಸ್ ಪ್ರೋಟೋಕಾಲ್, ಅದನ್ನು ನಿಜವಾಗ್ಲೂ ಐ ಡೋಂಟ್ ಅಗ್ರಿ ವಿತ್ ದಟ್ ಪ್ರೋಟೋಕಾಲ್. ಹಂಗಾದ್ರೆ ಇವ್ರ ಮುಂದಿನ ನಡೆ ಏನಿರ್ಬೋದು ಸರ್? ಅವ್ರ ಹೆಂಡತಿ ಬಚಾವ್ ಮಾಡೋದಕ್ಕೆ, ಪಾಪ ಈಗ ನನ್ನ ಗಂಡ ಎಷ್ಟೇ ತಪ್ಪು ಮಾಡಿದ್ರು ಗಂಡನೇ ಆ ಥರ ಅವರು ಬಚಾವ್ ಮಾಡೋದಕ್ಕೆ ಏನೂ ಇಲ್ಲ. ಬಚಾವ್ ಮಾಡುವಂಥ ಶಕ್ತಿ ಅವ್ರ ಕೈಲಿ ಇಲ್ಲಲ್ಲ. ಅವ್ರ ಕೈಲಿ ಅವ್ರೇನು ಮಾಡ್ಬೋದು? ಒಳ್ಳೆ ವಕೀಲರು ಇಡ್ಬೋದು ಅಲ್ವಾ? ಅವರು ಎವಿಡೆನ್ಸ್ನ ಚೇಂಜ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅವರು. ಇವಾಗ ಏನಾಗಿದೆ, ನಾನು ಕೇಳಿರೋ ಪ್ರಕಾರ ಅವ್ರ ಮನೆಗೆ ಇವ್ರು ಯಾವುದೋ ಪೂಜೆಗೆ ಹೋಗಿದ್ದಾರೆ, ದರ್ಶನ್ ಅವ್ರ ವೈಫ್ ಮನೆಗೆ ಪೂಜೆಗೆ ಹೋಗಿದ್ದಾರೆ. ಅದರಲ್ಲಿ ಯಾವ ಚಪ್ಪಲಿ ಹಾಕ್ಕೊಂಡು ಹೋಗಿದ್ರು ಅದರಲ್ಲಿ ಸ್ವಲ್ಪ ರೇಣುಕಾಸ್ವಾಮಿ ರಕ್ತದ ಅಂಶ ಇತ್ತು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದನ್ನು ಪೊಲೀಸ್ನವ್ರು ಸೀಸ್ ಮಾಡ್ಕೊಂಡಿದ್ದಾರೆ ಅಂತ. ಇವಾಗ ಅದರಲ್ಲಿ DNA ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ದರ್ಶನ್ ಅವ್ರ ವೈಫ್ ಕೂಡ ಏನು ಸಹಾಯ ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಯಾರೋ ತೀರ್ಕೊಂಡಿರ್ತಾರೆ, ಅದಕ್ಕೆ ನನ್ನ ಮೇಲೆ ಶಂಕೆ ಇರುತ್ತೆ. ಬಾಡಿ ಪಾರ್ಟ್ಸ್ ನನ್ನ ಕೈಯಲ್ಲಿ ಇತ್ತು ಅಂತ ಹೇಳಿದ್ರೆ, ಆ DNA ಮ್ಯಾಚ್ ಆಯಿತು ಅಂತ ಹೇಳಿದ್ರೆ, ಹೂ ಕ್ಯಾನ್ ಸೇವ್ ಮೀ? ಒಬ್ರಿ ಕ್ಯಾನ್ ಸೇವ್. ಸೊ ಅದು ಕಾನೂನು ಪ್ರಕ್ರಿಯೆ ಆಗಿದೆ, ಇಟ್ಸ್ ಟೈಟ್. ಸೊ ಅದಕ್ಕೋಸ್ಕರ ಇಚ್ಛೆ ಇರ್ಬೋದು ಎಲ್ಲರಿಗೂ, ಇಲ್ಲ ಆ ಫ್ಯಾನ್ಸ್ಗೂ ಕೂಡ ಇಚ್ಛೆ ಇರ್ಬೋದು ದರ್ಶನ್ ಹೊರಗಡೆ ಬರಲಿ, ಅಥವಾ ವೈಫ್ ಕೂಡ ಇರ್ಬೋದು. ಬಟ್ ಈ ಸನ್ನಿವೇಶ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ, ಇದರಲ್ಲಿ ಯಾರು ಬಚಾವ್ ಮಾಡುವಂಥ ಸಾಧ್ಯತೆ ಇಲ್ಲ. ಮತ್ತೆ ಅವರನ್ನು ಆ ಪರಪ್ಪನ ಅಗ್ರಹಾರದಿಂದ ಶಿಫ್ಟ್ ಮಾಡಬೇಕು ಬೇರೆ ಕಡೆಗೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. 4 ಜನನ ತುಮಕೂರು ಜೈಲಿಗೆ ಕೂಡ ಕಳಿಸ್ಬೇಕು ಅಂತ. ಈಗ ಈ ಥರದ್ದು ಒಂದು ಆ್ಯಕ್ಷನ್ನ ಯಾಕೆ ತೊಗೊತಾರೆ ಸರ್? ಆ ಜೈಲರ್ ಏನು ರಿಪೋರ್ಟ್ ಕೊಟ್ಟಿರಬೇಕು, ಜೈಲರ್ ರಿಪೋರ್ಟ್ ಕೊಟ್ಟಿರ್ಬೇಕು, ನಮ್ಗಿಂತ ಇಂಥ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು. ಅಥವಾ ಸರ್ಕಾರವೇ ಏನಾದ್ರು ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರಬೇಕು. ಎಲ್ಲವೂ ಗೊತ್ತಾಗೋದಿಲ್ಲ. ತನಿಖೆ ಹಿಂದೆ ಏನು ನಡೀತಿದೆ ಅನ್ನೋಂಥದ್ದನ್ನ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಪ್ರತಿ ತನಿಖಾಧಿಕಾರಿ ಕೂಡ ಇರ್ತಾರೆ, ಅಥವಾ ಜೈಲರ್ ಕೂಡ ಇರ್ತಾರೆ, ಅವ್ರಿಗೂ ಪಾಪ ಅವ್ರವ್ರದ್ದೇ ಸಮಸ್ಯೆ ಇರ್ತವೆ. ಅದನ್ನು ಬಗೆಹರಿಸೋದಕ್ಕೆ ಸರ್ಕಾರ ಇದೆ. ಸೊ ಆ ಒಳಗಡೆ ಏನೇನೋ ನಡೀತಾ ಇರೋದು ನಮ್ಗೆ ಗೊತ್ತಿರೋಲ್ಲ, ನಮ್ಗೆ ಹೊರಗಡೆ ನೋಡೋ ಸಂದರ್ಭದಲ್ಲಿ ನಮ್ಗೆ ಗೊತ್ತಿರೋದಿಲ್ಲ. ಸೊ ಆ ಕಾರಣದಿಂದ ನಾವೇನು ಅನ್ಕೋಬೇಕು, ಇವಾಗ ಒಳ್ಳೆ ಏಬಲ್ ಆಫೀಸರ್ಸ್ ಇದ್ದಾರೆ, ಸರ್ಕಾರ ಕೂಡ ಓವರ್ ಆಲ್ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಈ ಕೇಸಲ್ಲಂತೂ. ಸೊ ಅವ್ರ ಬಗ್ಗೆ ಸ್ವಲ್ಪ ನಾವು ಗೌರವ ಕೊಟ್ಟು ಅವ್ರ ಬಗ್ಗೆ ಸ್ವಲ್ಪ ನಾವು ನಂಬಿಕೆಯನ್ನು
ನಾವು ಮೆರಿಬೇಕಾಗುತ್ತೆ.